ಕೇಂದ್ರದಲ್ಲಿ ಯುಪಿಎ ಸರ್ಕಾರ ಇಲ್ಲದೆ ಹೋಗಿದ್ರೆ ಮನಮೋಹನ್ ಸಿಂಗ್ ಪ್ರಧಾನಿ ಆಗಿರಲಿಲ್ಲ ಎಂದರೆ ರಾಹುಲ್ ಗಾಂಧಿ ಕಲಬುರಗಿಯಲ್ಲಿ ಮಾತು ಕೊಟ್ಟಿರಲಿಲ್ಲ ಎಂದರೆ ಧರಮ್ ಸಿಂಗ್ ಹಾಗೂ ಮಲ್ಲಿಕಾರ್ಜುನ ಖರ್ಗೆ ಅವರು ಲೋಕಸಭಾ ಸದಸ್ಯರಾಗಿರಲಿಲ್ಲ ಎಂದರೆ ಆರ್ಟಿಕಲ್ 371 ಜಾರಿ ಆಗುವುದು ಅಸಾಧ್ಯದ ಮಾತಾಗಿತ್ತು ಎಂದು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದರು. ಕಲಬುರಗಿಯ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸಂವಿಧಾನದ ಆರ್ಟಿಕಲ್ 371 ಜಾರಿಗೆ ಹೋರಾಟ ನಡೆಸಿದ ಎಲ್ಲ ಮಹನೀಯರ ಯೋಗದಾನವನ್ನು ಸ್ಮರಿಸಲಾಗಿದೆ. ಅವಕಾಶ ಸಿಕ್ಕಾಗಲೆಲ್ಲ ಅವರನ್ನು ಅಭಿನಂದಿಸಲಾಗಿದೆ. ಎಲ್ಲಿಯೂ ಕೇವಲ ಕಾಂಗ್ರೆಸ್ನಿಂದ ಅಥವಾ ಧರಮ್ ಸಿಂಗ್ ಅಥವಾ ಖರ್ಗೆ ಅವರಿಂದಲೇ ಇದು ಆಗಿದೆ ಎಂದು ಹೇಳಿಲ್ಲ ಎಂದು ಸ್ಪಷ್ಟಪಡಿಸಿದರು. 371 ಕಲಂ ವಿಶೇಷ ಸ್ಥಾನಮಾನ ಜಾರಿಗೆ ಖರ್ಗೆ ಒಬ್ಬರೇ ಶ್ರಮಿಸಿಲ್ಲ. ವೈಜನಾಥ್ ಪಾಟೀಲ್, ವಿಶ್ವನಾಥ್ ರೆಡ್ಡಿ ಮುದ್ನಾಳ್, ಬಾಪುಗೌಡ, ಹನುಮಂತರಾಯ್ ದೇಸಾಯಿ, ವಿದ್ಯಾಧರ್ ಗುರುಜಿ, ಧರಮ್ ಸಿಂಗ್ ಸೇರಿದಂತೆ ಹಲವರು ಹೋರಾಟ ಮಾಡಿದ್ದಾರೆ. ಮನಮೋಹನ್ ಸಿಂಗ್ ಹಾಗೂ LK ಅಡ್ವಾಣಿ ಅವರು ವಿಸ್ತೃತ ವರದಿ ಸಲ್ಲಿಸುವಂತೆ ರಾಜ್ಯಕ್ಕೆ ಕಳಿಸಿದ್ರೆ ವಿನಃ ತಿರಸ್ಕರಿಸಿಲ್ಲ ಎಂದು ಉಮೇಶ್ ಜಾಧವ್ ನೀಡಿದ ಹೇಳಿಕೆಗೆ ಅವರು ಪ್ರತಿಕ್ರಿಯಿಸಿದರು. ರಾಜ್ಯ ಸರ್ಕಾರ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಆರ್ಟಿಕಲ್ 371 ಜಾರಿಗಾಗಿ ಸಲ್ಲಿಸಿದ ಪ್ರಸ್ತಾವನೆಗೆ ನವೆಂಬರ್ 22, 2022ರಂದು ಉತ್ತರ ಬರೆದ ಅಂದಿನ ಬಿಜೆಪಿ ಸರ್ಕಾರದ ಉಪ ಪ್ರಧಾನಿ LK ಅಡ್ವಾಣಿ ಆಂಧ್ರಪ್ರದೇಶಕ್ಕೆ ನೀಡಲಾಗಿದ್ದ ಆರ್ಟಿಕಲ್ 371 ಅಡಿಯಂತೆ ಕರ್ನಾಟಕಕ್ಕೆ ಆರ್ಟಿಕಲ್ 371 ನೀಡುವಂತೆ ಯಾವುದೇ ಪರಿಸ್ಥಿತಿ ಇಲ್ಲ. ಹೀಗಾಗಿ ಅಂತಹ ಯಾವುದೇ ಕಾರ್ಯಸಾಧ್ಯತೆ ಕಂಡು ಬರುತ್ತಿಲ್ಲ ಎಂದು ಸ್ಪಷ್ಟವಾಗಿ ನಮೂದಿಸಿದ್ದಾರೆ. ಆದ್ರೆ ಜಾಧವ್ ಅವರು ಹೇಳಿರುವಂತೆ ವಿಸ್ತೃತ ವರದಿ ಕೊಡಿ ಎಂದು ಎಲ್ಲಿಯೂ ಹೇಳಿಲ್ಲ. ಸ್ಪಷ್ಟವಾಗಿ ನಾಟ್ ಫಿಸಿಬಲ್ ಎಂದು ಬರೆದಿದ್ದು ತಿರಸ್ಕರಿಸಿದ್ದಾರೆ. ಜಾಧವ್ ಅವರೇ ನಾಟ್ ಫಿಸಿಬಲ್ ಎಂದರೆ ಏನು ಎಂದು ಖರ್ಗೆ ಪ್ರಶ್ನಿಸಿದರು. ಒಂದು ಪತ್ರಿಕಾಗೋಷ್ಠಿಯನ್ನ ಮಾನ್ಯ ನಮ್ಮ ಚಿಂಚೋಳಿ ಸಂಸದರು ನಡೆಸಿದ್ರು. ಕಲಬುರಗಿ ಅಲ್ಲ, ಚಿಂಚೋಳಿ ಅಂತ ನೀವು ಕರೆಕ್ಟ್ ಮಾಡಿದ್ರೆ ಕಷ್ಟ ಅಂತ. ನಮ್ಮ ಚಿಂಚೋಳಿ ಸಂಸದರು ಇಲ್ಲಿ ಒಂದು ಪತ್ರಿಕೆ ಪ್ರಕಟಣೆಯನ್ನು ಕೂಡ ಆಗಿತ್ತು. ತಮ್ಮ ಮುಂದೆನೂ ಮಾತನಾಡಿದ್ದಾರೆ. ಅಫ್ಕೋರ್ಸ್ ನನ್ನ ಬಗ್ಗೆ ಭಾಳಷ್ಟು ಮಾತನಾಡಿದ್ದಾರೆ. ಬಟ್ 371 ಕಲಂ ವಿಶೇಷ ಸ್ಥಾನಮಾನ ಜಾರಿಗೆ ಖರ್ಗೆ ಒಬ್ಬರೇ ಶ್ರಮಿಸಲಿಲ್ಲ. ವೈಜನಾಥ್ ಪಾಟೀಲ್, ವಿಶ್ವನಾಥ್ ರೆಡ್ಡಿ ಮುದ್ನಾಳ್, ಬಾಪುಗೌಡ, ಹನುಮಂತರಾವ್ ದೇಸಾಯಿ, ವಿದ್ಯಾಧರ್ ಗುರುಜಿ, ಧರಮ್ ಸಿಂಗ್ ಸೇರಿ ಹಲವಾರು ಹೋರಾಡಿದ್ದಾರೆ. ಮನಮೋಹನ್ ಸಿಂಗ್ ಮತ್ತು LK ಅಡ್ವಾಣಿ ಅವರು ವಿಸ್ತೃತ ವರದಿ ಸಲ್ಲಿಸುವಂತೆ ರಾಜ್ಯಕ್ಕೆ ಕಳುಹಿಸಿದ್ದರೆ ವಿನಃ ತಿರಸ್ಕರಿಸಲಿಲ್ಲ ಅಂತ ಹೇಳ್ತಾರೆ. ಅಂದರೆ ಬಹಳ ಸ್ಪಷ್ಟವಾಗಿ ಅವರು ಹೇಳೋದೇನಂದ್ರೆ, ಅವರು ಎಕ್ಸ್ಟೆನ್ಸಿವ್ ರಿಪೋರ್ಟ್ ಕೇಳಿದ್ದಾರೆ, ಆದರೆ ತಿರಸ್ಕಾರ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ LK ಅಡ್ವಾಣಿ ಅವರು. ಬಹುಶಃ ಉಮೇಶ್ ಜಾಧವ್ ಅವರಿಗೆ ಈ 371 ಜಾರಿಗೆ ಹೇಗೆ ಬಂತು, ಐದರ್ ಗೊತ್ತಿದ್ದು ಗೊತ್ತಿರಲಾರ್ದಂಗೆ ಹೇಳ್ತಾ ಇದ್ರೆ ಅದು ಸಂಪೂರ್ಣವಾಗಿ ಮಾಹಿತಿಯ ಕೊರತೆ ಇದೆ ಅನ್ಸುತ್ತೆ. ಅವ್ರ ಪ್ರಕಾರ ಈ ಸಂವಿಧಾನದ ತಿದ್ದುಪಡಿಗಳು ಏನಾಗುತ್ತೆ ಅದು ಬೀದಿನಲ್ಲಾಗುತ್ತೆ. ಸಂವಿಧಾನದ ತಿದ್ದುಪಡಿಗಳೇನಾಗ್ತದೆ ಅದು ಏನು ಚರ್ಚೆ ಇರಲಾರ್ದೆ ಇವರು ಯಾವುದೋ ಒಂದು ಗಲ್ಲಿನಲ್ಲಿ ಕೂತ್ಕೊಂಡು ಇವರೆಲ್ಲರೂ ಡಿಸೈಡ್ ಮಾಡಿ ಇವ್ರ ಕೈ ಎತ್ಬಿಟ್ರೆ BJP ಅವರು ಆಗ್ಬಿಡುತ್ತೆ ಅಂತ ಅಂದ್ಕೊಂಡಿದ್ದಾರೆ. ಒಂದು ಅಮೆಂಡ್ಮೆಂಟ್ ತರಬೇಕಂದ್ರೆ ಅದನ್ನು 371 ಅಂತ ಒಂದು ಅಮೆಂಡ್ಮೆಂಟ್ ತರಬೇಕಂದ್ರೆ ABCD ತನಕ ಎತ್ಬಿಟ್ಟು J ತನಕ ಹೋಗಿದೆ. ಭಾಳಷ್ಟು ಕಡೆ ಇದು ಅಮೆಂಡ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ. ಆದರೆ ನಮ್ಮ ಅಮೆಂಡ್ಮೆಂಟ್ನಲ್ಲಿ ಶಿಕ್ಷಣ, ಉದ್ಯೋಗ ಹಾಗೂ ವಿಶೇಷವಾದಂಥ ಅನುದಾನ ರಾಜ್ಯ ಸರ್ಕಾರದಿಂದ ಬರುವಂಥದ್ದು ಬೇರೆ ಎಲ್ಲೂ ಇಲ್ಲ. ತೆಲಂಗಾಣನಲ್ಲಿ ನಿಮಗೆ ವಿಶೇಷ ಕೇಂದ್ರ ಪುರಸ್ಕೃತ ಯೋಜನೆಗಳಿಗೆ ಅನುದಾನ ಇದ್ದರೆ ತೆಲಂಗಾಣನಲ್ಲಿ ಬರೀ ನಿಮಗೆ ಶಿಕ್ಷಣ ಮತ್ತು ಸರ್ಕಾರಿ ಉದ್ಯೋಗದಲ್ಲಿರೋದು. ಆದರೆ ನಮ್ಮ ಕಡೆ ಎಲ್ಲ ಮೂರು ಕೂಡ ಇದೆ. ವಿಶೇಷ ಅನುದಾನ ರಾಜ್ಯ ಸರ್ಕಾರದಿಂದ, ಕೇಂದ್ರ ಸರ್ಕಾರದಿಂದ ಅಲ್ಲ. ನಮಗೆ ಮೀಸಲಾತಿ ಗೌರ್ಮೆಂಟ್ ಜಾಬ್ಸ್ನಲ್ಲಿ ಮತ್ತು ಶಿಕ್ಷಣದಲ್ಲಿ ನಮಗೆ ಮೀಸಲಾತಿ ಇದೆ. ನಾವು ಯಾವತ್ತೂ ಕೂಡ ಕಾಂಗ್ರೆಸ್ನವ್ರು ಇರ್ಬೋದು, ಖರ್ಗೆ ಸಾಹೇಬ್ರು ಯಾರು ಕೂಡ ಯಾರ ಯೋಗದಾನನೂ ಕೂಡ ನಾವು ಕಡೆಗಣಿಸಿಲ್ಲ. ಆರ್ಟಿಕಲ್ 371 ಏನಿದೆ ಯಾವತ್ತೂ ಕೂಡ ನಾವು ಖರ್ಗೆ ಅವರೇ ಮಾಡಿರೋದು, ಧರಮ್ ಸಿಂಗ್ ಅವರೇ ಮಾಡಿರೋದು, ಕಾಂಗ್ರೆಸ್ನವರೇ ಮಾಡಿರೋದು ಅಂತ ಎಲ್ಲೂ ಹೇಳಿಲ್ಲ. ಯಾವಾಗಲೂ ಕೂಡ ಯಾರ್ಯಾರು ಹೋರಾಟ ಮಾಡಿದ್ದಾರೆ ಅವರಿಗೆ ಸ್ಮರಿಸಿದ್ದೇವೆ, ಅವರಿಗೆ ಅಭಿನಂದನೆ ಸಲ್ಲಿಸಿದ್ದೇವೆ. ಎಲ್ಲ ಅವಕಾಶದಲ್ಲೂ ಕೂಡ ನಮಗೆ ಸಿಕ್ಕಾಗೆಲ್ಲ ಅವಕಾಶ ನಾವು ಅವರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಆದರೆ ಒಂದು ಮಾತ್ರ ತಾವೆಲ್ಲರೂ ಒಪ್ಪಬೇಕಾಗುತ್ತೆ, ಅಕಸ್ಮಾತ್ UPA ಇರಲಿಲ್ಲ, ಮನಮೋಹನ್ ಸಿಂಗ್ ಅವರು
ಪ್ರಧಾನಮಂತ್ರಿ ಆಗಿರಲಿಲ್ಲ, ರಾಹುಲ್ ಗಾಂಧಿ ಅವರು ಇಲ್ಲಿ ಕಲಬುರಗಿಗೆ ಬಂದು ಮಾತು ಕೊಟ್ಟಿರಲಿಲ್ಲ, ಧರಮ್ ಸಿಂಗ್ ಸಾಹೇಬರು ಖರ್ಗೆ ಸಾಹೇಬರು ಸಂಸದರಾಗಿರಲಿಲ್ಲ ಅಂದರೆ 371J ಆಗೋದು ಅಸಾಧ್ಯದ ಮಾತಾಗಿತ್ತು. ಇನ್ನೂ ಕೂಡ ನಾವು ಸರ್ದಾರ್ ಪಟೇಲ್ ಚೌಕ್ನಲ್ಲಿರ್ಬೋದು, ಜಗತ್ ಸರ್ಕಲ್ನಲ್ಲಿರ್ಬೋದು, ಇನ್ನೂ ಕೂಡ ನಾವು ದಿನಾ ಪ್ರತಿಭಟನೆ ಮಾಡ್ತಾ ಇದ್ವಿ. ವೈಜನಾಥ್ ಪಾಟೀಲ್ ಮೊದಲು ಒಂದ್ಸಲ ವೈಜನಾಥ್ ಪಾಟೀಲೇ ಕ್ಲಿಯರ್ ಮಾಡಿದ್ದಾರೆ. ಮೊದಲು ಕೂಡ ಇವ್ರು ಏನು ಹೇಳಿದ್ರು, ಉಮೇಶ್ ಜಾಧವ್ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಬ್ಬರೇ ಮಾಡಿಲ್ಲ, ಇದಕ್ಕೆ ಸಾಕಷ್ಟು ಜನ ಹೋರಾಟ ಮಾಡಿದ್ದಾರೆ, ಇದಕ್ಕೆ ವೈಜನಾಥ್ ಪಾಟೀಲ್ನು ಕಾರಣರ ಅಂತ ಅವರೆಲ್ಲ ಹೇಳಿದರು. ಆದರೆ ವೈಜನಾಥ್ ಪಾಟೀಲ್ ನೆಕ್ಸ್ಟ್ ಡೇನೇ ಏನು ಸ್ಟೇಟ್ಮೆಂಟ್ ಕೊಟ್ಟರು ಅವರು, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಇರಲಿಲ್ಲ ಅಂದರೆ ಇದು ಸಾಧ್ಯ ಆಗ್ತಿರ್ಲಿಲ್ಲ, ನಾವೆಲ್ಲ ಹೋರಾಟ ಮಾಡಿರ್ಬೋದು, ಆದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಆಗಿರ್ಲಿಲ್ಲ ಅಂದ್ರೆ ಸಾಧ್ಯನೇ ಇರಲಿಲ್ಲ ಅಂತ ಅವ್ರು ಸ್ಟೇಟ್ಮೆಂಟ್ ನೆಕ್ಸ್ಟ್ ಡೇನೇ ಕೊಟ್ಟರು. ಬಹುಶಃ ತಮ್ಮ ಪೇಪರ್ ತಮ್ಮ ಮೀಡಿಯಾದಾಗೆ ಬಂದಿದೆ ಎಲ್ಲ, ಕ್ಲಾರಿಫೈ ಮಾಡ್ತೇನೆ. ಚಿಂಚೋಳಿ MP ಅವರು ವೈಜನಾಥ್ ಪಾಟೀಲ್ ಸಾಹೇಬರು ಚಿಂಚೋಳಿದವರು, ಅವರೇ ಹೆಂಗೆ ಹೇಳಿರ. ಆಮೇಲೆ ನಾವೇನು ಯಾವತ್ತೂ ಕೂಡ ನಾನಾಗಲಿ, ಅಜಯ್ ಸಿಂಗ್ ಅವರಾಗಲಿ, ಅಥವಾ ಶರಣ್ ಪ್ರಕಾಶ್ ಅವರಾಗಲಿ, ಅಥವಾ ಯಾರೇ ಕಾಂಗ್ರೆಸ್ನವರಾಗಲಿ ಕೂಡ ಯಾರ್ಯಾರು ಹೋರಾಟ ಮಾಡಿದ್ದಾರೆ ಇದಕ್ಕೆ ಯಾವತ್ತೂ ಕೂಡ ಅವರಿಗೆ ಕಡೆಗಣಿಸೋದು. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239.